ರಿಕ್ಕಿ ಸುತ್ತ ಗನ್ಮ್ಯಾನ್ಗಳು ನಿಂತು ಬಿಲ್ಡಪ್ ಕೊಟ್ಟು ವಿಡಿಯೋ ಮಾಡಿಕೊಂಡಿದ್ದಾರೆ. ರಸ್ತೆಯಲ್ಲಿ ಗನ್ ಶೋ ಮಾಡಿ ರಾಜಾರೋಷವಾಗಿ ವಿಡಿಯೋ ಮಾಡಿದ್ರು ಪೊಲೀಸರು ಗಪ್ ಚುಪ್ ಆಗಿದ್ದಾರೆ. ರಿಕ್ಕಿ ರೈ ಗನ್ಮ್ಯಾನ್ಗಳ ಜೊತೆ ಗನ್ ಶೋ ಮಾಡಿ ಮದುವೆ ಅಟೆಂಡ್ ಮಾಡಿರೋ ವಿಡಿಯೋ ಹರಿದಾಡ್ತಾ ಇದೆ. ನೋಡಿ, ಈ ಫಸ್ಟ್ ಆಫ್ ಆಲ್ ಈ ಗನ್ ಲೈಸೆನ್ಸ್ ಏನ್ ಕೊಡ್ತಾರೆ ಅದು ಸರ್ಕಾರದಿಂದ ಪರ್ಮಿಷನ್ ಆಗಬೇಕು ಒಂದು, ಮತ್ತೆ ಸರ್ಕಾರಕ್ಕೆ ಪೊಲೀಸ್ಗೆ ರಿಕ್ವಿಸಿಷನ್ ಕೊಟ್ಬಿಟ್ಟು ಅದು ಏನಕ್ಕೆ ಯಾಕೆ ಇವ್ರಿಗೆ ಗನ್ ಬೇಕು ಅಂತ ಹೇಳಿ ಪೊಲೀಸ್ ಅವರು ಇಂಟೆಲಿಜೆನ್ಸ್ ವಿಂಗ್ ಇದೆ, ಇಂಟೆಲಿಜೆನ್ಸ್ ವಿಂಗ್ ಬಂದು ಥ್ರೆಟ್ ಅಸೆಸ್ ಮಾಡ್ತಾರೆ. ಇವ್ರ ಮೇಲೆ ಏನಾದ್ರು ಮಾರಣಾಂತಿಕ ಹಲ್ಲೆ ಆಗಿದೆಯಾ ಥ್ರೆಟ್ ಅಸೆಸ್ ಮಾಡ್ತಾರೆ. ಥ್ರೆಟ್ ಅಸೆಸ್ಮೆಂಟ್ ಮಾಡಿದ ಮೇಲೆ ಈ ಒಂದು ಇವ್ರ ಆತ್ಮರಕ್ಷಣೆಗೋ ಇಲ್ಲ ಇವರು ಸ್ಪೋರ್ಟ್ಸ್ಗೋ ಏನಕ್ಕೆ ಅಂತ ಹೇಳಿ ಇವರು ಈ ಗನ್ ಲೈಸೆನ್ಸ್ ನ ಇಶ್ಯೂ ಮಾಡಿದ್ದಾರೆ. ಆ ಗನ್ ಲೈಸೆನ್ಸ್ಗೂ ತಾತ್ಕಾಲಿಕ, ಇದೇನು ಪರ್ಮನೆಂಟ್ ಅಲ್ಲ. ಸೊ ತಾತ್ಕಾಲಿಕ 2 ಇಯರ್ಸ್ಗೆ 1 ಇಯರ್ಗೆ 2 ಇಯರ್ಸ್ಗೆ ಮತ್ತೆ ಇದರದ್ದು ಏರಿಯಾ ಲಿಮಿಟ್ಸ್ ಇರುತ್ತೆ. ಜುರಿಸ್ಡಿಕ್ಷನ್ ಏನು ಓನ್ಲಿ ಬ್ಯಾಂಗ್ಳೂರ್ ಸಿಟಿ, ಇಲ್ಲ ಜುರಿಸ್ಡಿಕ್ಷನ್ ಎಕ್ಸ್ಟೆಂಡೆಡ್ ಟು ಬ್ಯಾಂಗ್ಳೂರ್ ಟು ಕರ್ನಾಟಕ ಸ್ಟೇಟ್, ಎಂಟೈರ್ ಸ್ಟೇಟ್ ಜುರಿಸ್ಡಿಕ್ಷನ್ ಅದು ಪೊಲೀಸ್ ಕಮಿಷನರ್ ಇದೆ, ಡಿಸ್ಟ್ರಿಕ್ಟ್ ಎಸ್ ಪಿಗಳಿಗೆ ಇರುತ್ತೆ. ಅದರ ಮೇಲೆ ಥ್ರೂಔಟ್ ಇಂಡಿಯಾ ಬೇಕು ಅಂದ್ರೆ ಇವರು ವಿಧಾನಸೌಧ ಗೌರ್ಮೆಂಟ್ ಅಲ್ಲಿ ಸೆಕ್ರೆಟರಿ ಹತ್ರ ಪರ್ಮಿಷನ್ ತಗೋಬೇಕಾಗ್ತದೆ. ಸೊ ಈ ಆರ್ಮ್ಸ್ ಬಂದು ನಾವು ಒಂದು ಸೆಲ್ಫ್ ಪ್ರೊಟೆಕ್ಷನ್ ತಗೊಳ್ಳೋದು. ಇವರು ಬಂದು ಇನ್ನೊಬ್ಬರ ಜೊತೆ ಗನ್ಮ್ಯಾನ್ ಆಗಿ ಹೋಗಕ್ಕೆ ಅವಶ್ಯಕತೆ ಇಲ್ಲ. ಆತರ ಇವ್ರುಗಳಿಗೆ ಯಾರಿಗಾದ್ರೂ ಈ VIP-ಗಳು ಇವರಿಗೆ ಏನು ವೆಪನ್ ಅವಶ್ಯಕತೆ ಇದ್ರೆ ಇವರು ಸರ್ಕಾರಕ್ಕೆ ಏನೋ ರಿಕ್ವಿಷನ್ ಕೊಟ್ಟು ಪೊಲೀಸ್ ಅವರಿಂದ ಗನ್ಮ್ಯಾನ್ ಪ್ರೊವೈಡ್ ಮಾಡ್ತಾರೆ. ಥ್ರೆಟ್ ಅಸೆಸ್ ಮಾಡಾದ್ಮೇಲೆ ಇಂಟೆಲಿಜೆನ್ಸ್ ವಿಂಗ್ ಇಂದ ಗನ್ಮ್ಯಾನ್ ಪ್ರೊವೈಡ್ ಮಾಡ್ತಾರೆ. ಆ ಗನ್ಮ್ಯಾನ್ಗೆ ಇವರು ಸಂಬಳ ಮತ್ತೆ ಪರ್ಕ್ವಿಸಿಟ್ಸ್, ಸ್ಯಾಲರಿ ಪರ್ಕ್ವಿಸಿಟ್ಸ್ ಎಲ್ಲ ಇವರು ಸರ್ಕಾರಕ್ಕೆ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ. ಮುತ್ತಪ್ಪ ರೈ ಮಗ ಎನ್ನುವ ಕಾರಣಕ್ಕೋ ಅಥವಾ ಈ ರಿಕ್ಕಿ ರೈ ಮಿಲಿಯನೇರ್ ಅನ್ನುವ ಕಾರಣಕ್ಕೆ ಖಾಕಿ ಸೈಲೆಂಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಇನ್ನು ಇದೇ ವಿಚಾರಕ್ಕೆ ಹಿರಿಯ ವಕೀಲ ಪ್ರಶಾಂತ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯರು ಈ ರೀತಿ ಬಿಲ್ಡಪ್ ವಿಡಿಯೋ ಮಾಡಿದ್ರೆ ರೌಡಿ ಸೀಟ್ ಓಪನ್ ಮಾಡ್ತಾರೆ. ರಿಕ್ಕಿ ರೈ ಒಬ್ಬ ಪ್ರಭಾವಿ ಎನ್ನುವ ಕಾರಣಕ್ಕೆ ಪೊಲೀಸರು ಸೈಲೆಂಟ್ ಆಗಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ.